ಎಲ್ಲ ನನ್ನ ಪ್ರೀತಿ ಕನ್ನಡಿಗರು ಪ್ರಸಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬಿಗ್ ಬಾಸ್ ಕಡೆಯಿಂದ ಮೊದಲೇ ಪ್ರೋಮೋ ಬಿಟ್ಟಿದ್ದಾರೆ. ಈ ಪ್ರೋಮೋದಲ್ಲಿ ರಕ್ಷಿತಾ ಶೆಟ್ಟಿಯವರು ಮತ್ತೆ ಧ್ರುವಂತ್ ಅವರು ಮತ್ತೆ ಕಿರಿಕಿರಿ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಸೀಕ್ರೆಟ್ ರೂಮಲ್ಲಿ. ಸೊ ಏನು ಎತ್ತಕತ್ತೆ ಅಂತ ಈ ಪ್ರೋಮೋದಲ್ಲಿ ಕಂಪ್ಲೀಟ್ ಆಗಿ ರಿವ್ಯೂ ಮಾಡೋಣ ಬನ್ನಿ. ಅಂಡ್ ಅದಕ್ಕಿಂತ ಮುಂಚೆ ನಿನ್ನೆ ಎಪಿಸೋಡಲ್ಲಿ ಚೈತ್ರಾ ಕುಂದಾಪುರ ಅವರ ಒಂದು ಇರಿಟೇಷನ್ ಬಗ್ಗೆ ನಿಮ್ಗೆ ಏನಿಸ್ತು ಫಸ್ಟ್ ಕಮೆಂಟ್ ಮಾಡಿ. ಅಂಡ್ ಇನ್ನೇ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಲೈಕ್ ಮಾಡಿ. ಬನ್ನಿ ಇವಾಗ ಇವತ್ತಿನ ಪ್ರೋಮೋ ರಿವ್ಯೂ ಮಾಡೋಣ. ಸೊ ಗೈಸ್ ಆಕ್ಚುಲಿ ನಿಮ್ಗೆ ಗೊತ್ತಿರೋ ಹಾಗೆ ಈ ಪ್ರೋಮೋ ಈಗ ಬಿಗ್ ಬಾಸ್ ಮನೆ ಒಳಗಡೆ ಒಂದು ಸೀಕ್ರೆಟ್ ರೂಮ್ ಬಿಲ್ಡ್ ಆಗಿದೆ. ಸೀಕ್ರೆಟ್ ರೂಮ್ ಅಲ್ಲಿ ನಮ್ಮ ಧ್ರುವಂತ್ ಮತ್ತೆ ನಮ್ಮ ರಕ್ಷಿತಾ ಅವರು ಇಬ್ರು ಕುತ್ಕೊಂಡಿದ್ದಾರೆ. ಬಟ್ ಇಲ್ಲಿ ಮಜಾ ಮಾಡ್ತಾರದೇನಪ್ಪ ಅಂತಂದ್ರೆ ಐ ಥಿಂಕ್ ಟಾಮ್ ಅಂಡ್ ಜೆರಿ ಜಗಳ ಅಂತ ಅನಿಸ್ತಾ ಇದೆ. ಇಲ್ಲಿ ಏನಾಗುತ್ತೆ ಅಂದ್ರೆ ರಕ್ಷಿತಾ ಅವರು ಫಸ್ಟ್ ಧ್ರುವಂತ್ ಅವ್ರನ್ನ ಕೇಳ್ತಾರೆ, ನನಗೆ ಒಂದು ಡೌಟ್, ಯಾಕೆ ನೀವು ಸ್ಟೈಲ್ ಮಾಡ್ತೀರಾ ಅಂತ ಇಲ್ಲಿ ಕ್ವಶನ್ ರೈಸ್ ಮಾಡ್ತಾರೆ. ಅದಕ್ಕೆ ಧ್ರುವಂತ್ ಅವರು ಐ ಲವ್ ಮೈ ಸೆಲ್ಫ್, ನಾನಂದ್ರೆ ನನಗಿಷ್ಟ, ನಾನು ಅದಕ್ಕೋಸ್ಕರ ಲೈಕ್ ಇಲ್ಲಿ ನಾನು ಸ್ಟೈಲ್ ಮಾಡ್ತೀನಿ ಅನ್ನೋ ಒಂದು ಟಾಂಗ್ ನ ಕೊಡ್ತಾರೆ ಇಲ್ಲಿ. ಸೊ ಆಕ್ಚುಲಿ ಅದಾಗಿದ ತಕ್ಷಣ ಇಮಿಡಿಯೇಟ್ ಆಗಿ ಲೈಕ್ ಹೇಳ್ತಾರೆ ಬಿಗ್ ಬಾಸ್ ಅವರು ನಿಮ್ಮನ್ನ, ಅದೇನೋ ಕಟ್ ಆಗಿದೆ ಆಕ್ಚುಲಿ ಬಿಗ್ ಬಾಸ್ ಅವರು ನಿಮ್ಮನ್ನ ಇಲ್ಲಿ ಇಟ್ಕೊಂಡಿದ್ದಾರೆ ಯಾಕೆ ಅಂತಂದ್ರೆ ಲೈಕ್ ಅವ್ರಿಗೆ ಅನಿಸ್ತಾ ಇದೆ ಯಾಕೆ ಇಟ್ಕೊಂಡಿದ್ದೀನಪ್ಪ ಇವನ್ನ ಅಂತ ಆತರ ಫೀಲ್ ಆಗ್ತದೆ ಅಂತ ಬಿಗ್ ಬಾಸ್ ಅವ್ರಿಗೆ ಬಿಗ್ ಬಾಸ್ ಬಗ್ಗೆ ಥಿಂಕ್ ಮಾಡ್ತಾರೆ. ಈಗ ಸಡನ್ ಆಗಿ ರೊಚ್ಚಿಗೆ ಎದ್ಬಿಟ್ಟು ಹೇಳ್ತಾರೆ, ನೀನ್ ಹೌದು ಯಾಕೆ ಹಿಂಗೆ ಆಡೋದು, ನಾವು ಏನೋ ಒಂದು ನಿಮ್ಮ ಒಳ್ಳೇದಕ್ಕೆ ಹೇಳ್ತಾ ಇದೀವಿ ಅಂತಂದ್ರೆ ನೀವು ಅಂತೆಲ್ಲ ಓವರ್ ಡ್ರೈವ್ ಮಾಡೋದು, ಹಂಗೆ ಹಿಂಗೆ ಯಾಕೆ ಮಾಡ್ತೀರಾ ನೀವು ಅಂತಂದಾಗ ನೀವ್ ಯಾಕೆ ಈ ತರ ಮಾಡ್ತಾ ಇರೋದು, ಫುಟೇಜ್ಗೋಸ್ಕರ ಅಂತ ಮತ್ತೆ ರಕ್ಷಿತಾ ಅವರ ಹಾವಭಾವ ಲಿಟ್ಲ್ ಚೇಂಜ್ ಆಗುತ್ತೆ. ಮಾಮೂಲಿ ಆಸ್ ಇಟ್ ಇಸ್ ಇಷ್ಟೆಲ್ಲ ಮಾಡೋದ್ ಬೇರೆ ಧ್ರುವಂತ್ ಅವ್ರ ಮೈ ಮೇಲೆ. ಸೊ ಗಂಗಾ ನಾಗಾವಲಿ ಆಗೋದನ್ನ ನಾವು ನೋಡಿದ್ವಿ. ಸೊ ಅವ್ರು ಇನ್ನೂ ಜಾಸ್ತಿ ಮಾಡ್ಕೋತಾರೆ. ನಿಂತರ ಆ ಹೂ ಎಲ್ಲ ಆಡಕ್ಕಾಗಲ್ಲ, ನೀವು ರಕ್ಷಿತಾ ಆಗಕ್ ಬರ್ಬೇಡಿ ಅಂತ ಹೇಳ್ತಾರೆ. ಅದಾದ್ಮೇಲೆ ನಿಂತರ ನಾನು ಲೈಕ್ ಕೆಳಗಡೆ ಹಾಕಿ ಮಾತಾಡೋದ್ರೆ ಕಾಲೆಲ್ಲ ತೋರಿಸ್ತಾರೆ. ಆಮೇಲೆ ನನ್ನ ಲೆವೆಲ್ ಬರೋಕ್ಕಾಗಲ್ಲ ಅಂತ ರಕ್ಷಿತಾ ಅವ್ರು ಹೇಳ್ತಾರೆ. ಇಲ್ಲಿ ಧ್ರುವಂತ್ ಅವ್ರು ಮತ್ತೆ ಆಸ್ ಇಟ್ ಇಸ್ ಅವರ ಭರತನಾಟ್ಯ, ಕೂಚುಪುಡಿ ಇದೆಲ್ಲ ಏನ್ ಗೊತ್ತಾ, ನಾನು ವಾಟ್ ಎವರ್ ಇಟ್ ಮೇ ಬಿ ಬಟ್ ಅವರ ಒಂದು ಬ್ಯಾಂಟರ್ ನ ಧ್ರುವಂತ್ ಆಗಿರ್ಬೋದು ರಕ್ಷಿತಾ ಆಗಿರ್ಬೋದು ಎಂಜಾಯ್ ಮಾಡ್ತಾ ಇದ್ದೀನಿ. ನನ್ನ ಪ್ರಕಾರ ರಕ್ಷಿತಾ ಅವ್ರಿಗಂತೂ ಇರಿಟೇಟ್ ಆಗ್ತಾ ಇದೆ. ಯಾಕೆ ಅಂತ ಹೇಳ್ತೀನಿ. ಒಂದ್ ಥಿಂಗ್ ಏನಂತಂದ್ರೆ ರಕ್ಷಿತಾ ಅವ್ರ ಪಾಪ ಆಕ್ಚುಲಿ ಎಲ್ಲೋ ಒಂದ್ ಕಡೆ ನಿಮ್ದೇ ಅವ್ರಿಗೆ ಇಷ್ಟ ಆಗಿರೋ ಸ್ಪೇಸ್ ಅಲ್ಲಿ ಇರ್ತಾ ಇದ್ರು ಆಕ್ಚುಲಿ. ಅಂದ್ರೆ ಎಲ್ಲರ ಹತ್ರ ಮಾತಾಡ್ಸೋರು ಇಲ್ಲ ಅಂತಲ್ಲ, ಬಟ್ ಧ್ರುವಂತ್ ಹತ್ರ ಯಾವತ್ತೂ ಮಾತಾಡ್ತಾ ಇಲ್ಲ ಜಾಸ್ತಿ. ನಿಮ್ಗೆ ಗೊತ್ತಿರೋ ಹಾಗೆ ಜಗಳ ಆದ್ಮೇಲೆ ಅವ್ರೇನು ಜಾಸ್ತಿ ತಲೆ ಕೆಡ್ಸ್ಕೊಳಕ್ ಹೋಗ್ತಾರೆ, ಬಿಟ್ಬಿಟ್ಟಿದ್ರು. ಬಟ್ ಈಗ ಧ್ರುವಂತ್ ನ ಇವ್ರನ್ನ ಹಾಕಿರೋದು ಬಿಗ್ ಬಾಸ್ ಮನೆಯಲ್ಲಿ ಎಷ್ಟು ಸರಿ ಎಷ್ಟು ತಪ್ಪು ನೀವು ಕಮೆಂಟ್ ಮಾಡಿ ತಿಳಿಸಿ. ಬಟ್ ನನಗೆ ಪರ್ಸನಲ್ ಆಗಿ ನಾನು ಹೇಳ್ಬೇಕು ಅಂದ್ರೆ ನಿನ್ನೆ ಎಪಿಸೋಡ್ ಆಗಿರ್ಬೋದು, ಇವತ್ತಿನ ಪ್ರೋಮೋ ಆಗಿರ್ಬೋದು ಎಂಜಾಯ್ ಮಾಡ್ತಾ ಇದ್ದೀನಿ. ನಾನು ಆಕ್ಚುಲಿ 24/7 ಲೈವ್ ಕೊಡ್ಬೇಕಾಗಿತ್ತು, ಸಪರೇಟ್ ಆಗಿ ಕ್ರೇಜಿ ಆಗಿರ್ತಿತ್ತು. ಅದೇ ಇಲ್ಲಿ ಫಸ್ಟ್ ಲೈಕ್ ತಪ್ಪು ಸರಿ ಬಗ್ಗೆ ಮಾತಾಡಿದ್ರೆ ಫಸ್ಟ್ ಕ್ವಶನ್ ಸುಮ್ಮನೆ ಕ್ವಶನ್ ರೈಸ್ ಮಾಡ್ತೀವಿ. ಹೆಂಗೆ ನೆನ್ನೆ ಲೈಕ್ ನಾನು ಏನಾದ್ರು ಇನ್ ಕೇಸ್ ಮನೇಲಿ ಇತ್ತು ಅಂದ್ರೆ ನೀವು ಒಬ್ಬರೇ ಸೀಕ್ರೆಟ್ ರೂಮಲ್ಲಿ ಇದ್ದಾಗ ನಿಮ್ಗೆ ಯಾರು ಬೆಸ್ಟ್ ಅನ್ನಿಸ್ದಾಗ ಇಲ್ಲಿ ರಕ್ಷಿತ್ ಅವ್ರಿಗೆ ಅರ್ಥ ಮಾಡ್ಕೊಳಕ್ ಆಗ್ದೇನೆ ಏನೇನೋ ಆನ್ಸರ್ ಮಾಡ್ತಾರಲ್ಲ, ಅದೇ ರೀತಿ ಇಲ್ಲಿ ಫಸ್ಟ್ ಕ್ವಶನ್ ಆಕ್ಚುಲಿ ರಕ್ಷಿತ್ ಅವ್ರು ಸುಮ್ಮನೆ ಕೇಳಿರ್ತಾರೆ ಜನರಲ್ ಆಗಿ. ಸೊ ನೀವು ಯಾಕೆ ಈ ರೀತಿ ನಂಗೆ ಡೌಟ್, ನನ್ಗೊಂದು ಕ್ವಶನ್ ಅದು ಯಾಕೆ ಈ ರೀತಿ ಮಾಡ್ತೀರಾ ಅಂತ ಅಲ್ಲಿ ಕೇಳಿದೆ ತಪ್ಪಾಯ್ತಲ್ಲ, ಸುಮ್ಮನೆ ಆಗಿ ಬಿಡ್ಬೇಕಾಯ್ತು. ರಕ್ಷಿತ್ ಅವ್ರು ಯಾಕೆ ಬೇಕಾದ್ರು ಅವ್ರು ಏನಾರು ಸ್ಟೈಲಾರು ಮಾಡ್ಕೊಳ್ಳಿ, ಅರ್ಧೋಗಿರೋ ಬಟ್ಟೆನಾರು ಹಾಕೊಳ್ಳಿ, ಎಂಥದ್ದು ಮಾಡ್ಕೊಳ್ಳಿ, ಧ್ರುವಂತ್ ಅವ್ರು ಹಿಂಗೆ ಆಡ್ತಾರೆ ಗೊತ್ತಾನೆ. ಅಲ್ಲಿ ಫಸ್ಟ್ ಕ್ವಶನ್ ರೈಸ್ ಮಾಡ್ತಾರೆ, ಅಲ್ಲಿ ಸುಮ್ಮನೆ ಆಗ್ಬಿಟ್ಟಿದ್ರೆ ಹೋಗ್ತೀವಿ. ಬಟ್ ಇಲ್ಲಿ ಅದಾದ್ಮೇಲೆ ಲೈಕ್ ಧ್ರುವಂತ್ ಅವ್ರು ಮಾಡ್ತಾರಲ್ಲ ಅದು ತಪ್ಪಿದೆ. ಓಕೆನಾ, ಲೈಕ್ ಅವರು ಇದೆಲ್ಲ ಹಿಂಗೆಲ್ಲ ಮಾಡ್ಕೊಂಡು ಭರತನಾಟ್ಯ ಎಲ್ಲ ಆಡ್ಕೊಂಡು ಎಲ್ಲ ಮಾಡ್ತಾರಲ್ಲ, ಇನ್ನೊಬ್ರನ್ನ ಲೈಕ್ ಇಲ್ಲಿ ಅಪಹಾಸ್ಯ ಮಾಡ್ದಂಗೆ ಆಯ್ತು. ಸೊ ರಕ್ಷಿತಾನ ಇಮಿಟೇಟ್ ಮಾಡಿ ಆ ಥರ ಎಲ್ಲ ಮಾಡಿದ್ದು ಮಾಡಬಾರ್ದಿದ್ದು, ಧ್ರುವಂತ್ ಅವ್ರು ಅಲ್ಲಿ ತಪ್ಪು ಕಾಣಿಸ್ತಿದೆ. ಸೊ ಅದಾದ್ಮೇಲೆ ನೆಕ್ಸ್ಟ್ ಇವ್ರು ಮಾಡ್ತಾರಲ್ಲ, ಸೊ ರಕ್ಷಿತಾ ಅವರು ಸೊ ಇಲ್ಲ ನೀವು ನಮ್ಮನ್ನ ಕೆಳಗಾಕಿ ಮಾತಾಡ್ತಿದ್ರೆ ಹಂಗೆಲ್ಲ ಅಂತ ಹೇಳ್ತಾರೆ. ಅದು ಮೇ ಬಿ ಏನಾಗಿದೆ ಗೊತ್ತಾಗುತ್ತೆ ಆಕ್ಚುಲಿ ಫನ್ನಿ ಬ್ಯಾಂಟರ್, ಅದು ಫನ್ನಿ ಬ್ಯಾಂಟರ್ ಆಗಿ ತಗೊಳ್ಳೋಣ, ಅದ್ರ ಬಗ್ಗೆ ತಪ್ಪು ಡಿಸೈಡ್ ಮಾಡೋದು ಬೇಡ, ನಾಳೆ ಎಪಿಸೋಡ್ ನೋಡಿ ಮಾತಾಡ್ಬೇಕು ಇವತ್ತಿನ ಎಪಿಸೋಡ್ನ. ಅಂಡ್ ಗೈಸ್ ನಿಮ್ಗೆ ಗೊತ್ತಿರೋ ಹಾಗೆ ನಿನ್ನೆ ಪ್ರೋಮೋ ಬಗ್ಗೆ ನಿನ್ನೆ ಎಪಿಸೋಡ್ ಬಗ್ಗೆ ಮಾತಾಡುವ. ನಿನ್ನೆ ಎಪಿಸೋಡಲ್ಲಿ ಆಕ್ಚುಲಿ ಕ್ರೇಜಿ ಆಗಿದ್ದೇನಪ್ಪ ಅಂದ್ರೆ ಫಸ್ಟ್ ಟೈಮ್ ಬಿಗ್ ಬಾಸ್ ಮನೆ ಹಿಸ್ಟ್ರಿಯಲ್ಲೇ ಬೋರಿಂಗ್ ಹಿಡಿದೇನೆ ಫಸ್ಟ್ ಟೈಮ್ ನಾಮಿನೇಷನ್ ಅಲ್ಲಿ ಟಾಸ್ಕ್ ನ ಕೊಟ್ಟು ನಾಮಿನೇಟ್ ಮಾಡಬೇಕು ಅಂತ ಹೇಳ್ತಾ ಇದಾರೆ. ಸೊ ಆಕ್ಚುಲಿ ನನಗಂತೂ ಇಷ್ಟ ಆಯ್ತು. ಸೊ ಆಕ್ಚುಲಿ ಎಪಿಸೋಡ್ ಸ್ಟಾರ್ಟ್ ಆಗಿದ್ದ ಮುಂಚೆ ಅದೇ ಬಿಗ್ ಬಾಸ್ ಮನೆ ಒಳಗಡೆ ಒಂದು ಸೀಕ್ರೆಟ್ ರೂಮ್ಗೆ ಹೋಗ್ತಾರೆ, ಅಲ್ಲಿ ಕುತ್ಕೊಂಡು ಇವ್ರ ಬಗ್ಗೆ ಮಾತಾಡ್ತಾ ಇರ್ತಾರೆ. ಅಲ್ಲಿ ಒಂದಷ್ಟು ಕಾನ್ವರ್ಸೇಷನ್ ಗಳಾಗುತ್ತೆ ಆಕ್ಚುಲಿ ರಕ್ಷಿತಾ ಮತ್ತೆ ಧ್ರುವಂತ್ ಅವ್ರ ಹತ್ರ. ನನ್ನ ಕೈ ಬಿಟ್ಟಿಲ್ಲ ಅಂತಂದಾಗ ಇವರು ನಿನ್ನ ಜನ ನೀವೆಲ್ಲ ನಾಟಕಗಳು ನನಗೆ ಗೊತ್ತಿದೆ ಅಂತ ಒಂದಷ್ಟು ಫನ್ನಿ ಇದನ್ನ ಕೌಂಟರ್ಗಳನ್ನ ಕೊಡ್ತಾರೆ. ಅದಾಗಿದ ತಕ್ಷಣ ಬಿಗ್ ಬಾಸ್ ಅವರು ಒಂದು ಲೈಕ್ ಇದನ್ನ ಕೊಡ್ತಾರೆ, ಟಾಸ್ಕ್ ಕೊಡ್ತಾರೆ. ಈ ಟಾಸ್ಕ್ ಏನಂತಂದ್ರೆ ಇಲ್ಲಿ ಆಕ್ಚುಲಿ ಸೊ ಒಬ್ರನ್ನ ಲೈಕ್ ಸೇವ್ ಮಾಡಬೇಕು, ಇನ್ನೊಬ್ರನ್ನ ನಾಮಿನೇಟ್ ಮಾಡಬೇಕು. ಸೊ ಸೇವ್ ಮಾಡೋದು ಒಬ್ರು ತಂಡದ ನಾಯಕ ಆಗ್ತಾರೆ, ಇನ್ನೊಬ್ರು ಈ ಕಡೆ ನಾಯಕ ಆಗ್ತಾರೆ. ಸೊ ಇದರಲ್ಲಿ ಯಾರು ಲೈಕ್ ಟಾಸ್ಕ್ ನಡೆಯುತ್ತೆ, ಟಾಸ್ಕ್ ನಡೆದಲ್ಲಿ ಏನಾದ್ರು ಸೇವ್ ಅನ್ಸೇವ್ ಅಂತಂದ್ರೆ ಡೈರೆಕ್ಟ್ ನಾಮಿನೇಷನ್ ಇಂದ ಪಾರ್ ಆಗ್ಬೋದು ಆಕ್ಚುಲಿ. ಓಕೆನಾ, ಫಸ್ಟ್ ಒಬ್ರನ್ನ ಸೇವ್ ಮಾಡ್ತಾರೆ, ಇನ್ನೊಬ್ಬ ಕ್ಯಾಪ್ಟನ್ ಬಂದ್ಬಿಟ್ಟು ಚೂಸ್ ಮಾಡಬೇಕು, ಇನ್ನೊಬ್ರನ್ನ ಡೈರೆಕ್ಟ್ ನಾಮಿನೇಷನ್ ಆಗುತ್ತೆ. ಆದ್ರೆ ಅವ್ರಿಗೆ ಒಂದು ಟಾಸ್ಕ್ ಇರುತ್ತೆ, 2 ರೌಂಡ್ ನ ಟಾಸ್ಕ್ ಇಲ್ಲ 3 ರೌಂಡ್ ನ ಟಾಸ್ಕ್. ಯಾರು 2 ರೌಂಡ್ ಅಲ್ಲಿ ಗೆಲ್ತಾರೋ ಅದನ್ನ ಏನ್ ಮಾಡ್ತಾರೆ ಅವರು ಆಗ್ತಾರೆ. ಇಲ್ಲಿ ಗೆದ್ದವರು ಲೈಕ್ ಸೇವ್ ಆಗ್ತಾರೆ, ಸೊ ಸೋತವ್ರ ಮಾಮೂಲಿ ನಾಮಿನೇಟ್ ಆಗ್ಬಿಡ್ತಾರೆ. ಈ ಒಂದು ಟಾಸ್ಕ್ ನ ಕೊಡ್ತಾರೆ. ಇದರಲ್ಲಿ ಆಕ್ಚುಲಿ ರಾಶಿಕಾ ಅವರು ಫಸ್ಟ್ ಫೇವರಿಸಮ್ ಮಾಡ್ತಾರೆ, ಸೂರಜ್ ಅವ್ರನ್ನ ಸೇವ್ ಮಾಡ್ತಾರೆ, ಇನ್ನೊಂದ್ ಕಡೆ ಚೈತ್ರಾ ಕುಂದಾಪುರ ಅವ್ರನ್ನ ನಾಮಿನೇಷನ್ ಇದರಲ್ಲಿ ನಿಲ್ಲಿಸ್ತಾರೆ. ಸೊ ಈಗ ಇವ್ರಿಗೆ ಲೈಕ್ ತಂಡನ ಕ್ರಿಯೇಟ್ ಮಾಡಬೇಕು. ಈ ತಂಡ ಕ್ರಿಯೇಟ್ ಮಾಡಕ್ ಯಾರು ಬಿಟ್ರು, ಸೀಕ್ರೆಟ್ ರೂಮ್ ಅಲ್ಲಿ ಕೂತ್ಕೊಂಡಿರತ್ತ ರಕ್ಷಿತಾ ಅವರು ಮತ್ತೆ ಧ್ರುವಂತ್ ಅವ್ರಿಗೆ ಬಿಡ್ತಾರೆ. ಇಲ್ಲಿ ಸ್ವಲ್ಪ ಕಾಂಬಿನೇಷನ್ ನಡೆಯುತ್ತೆ. ಸೊ ಇಲ್ಲಿ ಆಕ್ಚುಲಿ ಇವ್ರು ಬಿಟ್ಟಿದ್ದು ಯಾರು ರ್ಯಾಂಡಮ್ ಆಗಿ ಯಾರು ಬೇಕಾದ್ರೂ ಚೂಸ್ ಮಾಡ್ಕೋಬಹುದು. ಇಲ್ಲಿ ಸ್ಟ್ರಾಂಗ್ ವೀಕ್ ನನ್ನ ಪ್ರಕಾರ ಜನರಲೈಸ್ ಆಗಿ ನೋಡಿದ್ರೆ ನೀವು ಬಿಗ್ ಬಾಸ್ ಮನೇಲಿ ಬಂದಿರುವಂತ 17 ಕಂಟೆಸ್ಟೆಂಟ್ಗಳು ಕೂಡ 18 ಕಂಟೆಸ್ಟೆಂಟ್ಗಳು ಈಕ್ವಲ್. ಸೊ ಇಲ್ಲಿ ಯಾರು ಸ್ಟ್ರಾಂಗು ಯಾರು, ಯಾಕಂದ್ರೆ ಅವ್ರಿಗವ್ರು ಹೇಳ್ತಾರೆ ನಾನು ನಿಮ್ಗಿಂತ ಸ್ಟ್ರಾಂಗು, ನಾನು ನಿನ್ಕಿಂತ ಪ್ರೂವ್ ಮಾಡ್ಕೊತೀನಿ ಅಂತ ಅವರೇ ಹೇಳಿರ್ಬೇಕಾದ್ರೆ ಇಲ್ಲಿ ಇವ್ರು ಕೂತ್ಕೊಂಡು ನಾನು ಅವ್ರು ಇವರು ರ್ಯಾಂಡಮ್ ಆಗಿ ಯಾರು ಬೇಕಾದ್ರೂ ಚೂಸ್ ಮಾಡೋದು. ಇಲ್ಲ ಚೈತ್ರನೇ ಮಾಡ್ಬೇಕು, ಇಲ್ಲ ಅಶ್ವಿನಿ
ಅವ್ರನ್ನೇ ಮಾಡಬೇಕು ಇಲ್ಲಾಂದ್ರೆ ರಜತ್ತೆ ಮಾಡಬೇಕು ಅಂತ ಏನೂ ಇಲ್ಲ ಇಲ್ಲಿ. ರ್ಯಾಂಡಮ್ ಆಗಿ ಯಾರು ಬೇಕಾದ್ರೂ ಚೂಸ್ ಮಾಡ್ಬೋದು. ಬಟ್ ಇಲ್ಲಿ ಅದ್ರ ಬಗ್ಗೆ ಲೈಕ್ ಮ್ಯಾಟ್ರ್ ಎಲ್ಲ ಅಂತ ನನ್ನ ಪ್ರಕಾರ ಅನ್ಸುತ್ತೆ. ನಾವು ಡಿಸ್ಕಸ್ ಮಾಡಬೇಕು ಮ್ಯಾಟ್ರ್ ಎಲ್ಲ ಅದು ಎಲ್ಲ, ಯಾಕಂದ್ರೆ ಎಲ್ಲರೂ ಈಕ್ವಲ್ ಅಂತಂದ್ಮೇಲೆ ಸೊ ದರ್ ಇಸ್ ನೋ ಪಾಯಿಂಟ್ ಆಫ್ ವ್ಯೂ ಮಾತಾಡೋದ್ರ ಬಗ್ಗೆ ಅದು ತಪ್ಪಾಗುತ್ತೆ ಅಂತ ನನಗೆ ಅನ್ಸುತ್ತೆ. ಓಕೆ ಇಲ್ಲ ಆಕ್ಚುಲಿ ಗೈಸ್ ಇದನ್ನ ನಾನು ಲಾಸ್ಟಲ್ಲಿ ಹೇಳ್ತೀನಿ ಅದು ಏನು ಅಂತ ಕತೆ ಅಂತ. ಸೊ ಫಸ್ಟ್ ಆಫ್ ಆಲ್ ಇವಾಗ ಇದಾಗುತ್ತೆ, ಚೂಸ್ ಆಗುತ್ತೆ. ಸೊ ಐ ಥಿಂಕ್ ಅಶ್ವಿನಿ ಮೇಡಮ್ ಅವ್ರಿಗೆ ಲೈಕ್ ಸೂರಜ್ ಅವ್ರಿಗೆ ಅಶ್ವಿನಿ ಮೇಡಮ್ ಅವ್ರು ಬರ್ತಾರೆ, ಚೈತ್ರ ಕುಂದಾಪುರ ಅವ್ರಿಗೆ ರಜತ್ ಅಂತ ತಗೊಳ್ತಾರೆ. ಒಳ್ಳೆ ಸ್ಟ್ರಾಂಗ್ ಅಂಡ್ ಫೇರ್ ಅಂತ ಹೇಳ್ತೀನಿ. ಸೊ ಆಕ್ಚುಲಿ ಇಬ್ರು ಚೆನ್ನಾಗಿ ಆಡ್ತಾ ಇರ್ತಾರೆ. ಬಟ್ ಇಲ್ಲಿ ಚೈತ್ರ ಕುಂದಾಪುರ ಅವ್ರ ಅಕ್ಕ ನಿಮ್ ದೊಡ್ಡ ನಮಸ್ಕಾರ ಅಕ್ಕ. ನಮಸ್ಕಾರ ಯಪ್ಪ ನಾನು ಆಕ್ಚುಲಿ ಏನ್ ಗುರು ಟಾಸ್ಕ್ ಸ್ಟಾರ್ಟ್ ಆಗುತ್ತೆ, ಅಶ್ವಿನಿ ಅವರು ಆಕ್ಚುಲಿ ಅಪ್ರಿಶಿಯೇಟ್ ಮಾಡಬೇಕು. ಧ್ರುವ ಅಂತ ಅವ್ರು ಇವ್ರಿಗೆ ರಜತ್ ಅವ್ರಿಗೆ ಸಾರಿ ರಜತ್ ಅಂಡ್ ಸೂರಜ್ಗೆ ಇಬ್ರಿಗೂ ಗಂಡ್ಮಕ್ಳು ಟಫ್ ಆಗಿ ಕೊಡ್ತಾ ಇರ್ತಾರೆ. ಈ ಕಡೆ ಹೆಣ್ಮಕ್ಳಿಗೆ ಏನ್ರಿ ಅದು ಸ್ಟಾರ್ಟಿಂಗ್ ಅಲ್ಲಿ ಬಟ್ಟೆ ಎಳಿಬೇಡ ಅಂತ ಹೇಳ್ತಾರೆ, ಇಲ್ಲಿ ಜೂಡ್ತಾರೆ ಚೈತ್ರ ಕುಂದಾಪುರ, ಇಲ್ಲಿ ಗಿಂಡ್ತಾರೆ ಚೈತ್ರ ಕುಂದಾಪುರ ಅವರು. ಏನ್ರಿ ಅದು ಆಗಿರೋದು ಚೈತ್ರ ಅವ್ರು ನಿಮ್ಗೆ ಏನ್ ಎಳೆ ಮಕ್ಳು ಏನ್ರಿ ಅದು ಅದು ಸ್ಟ್ರಾಟಜಿ ತರ ಹೇಳ್ತಾರಪ್ಪ ಅವರು. ಸ್ಟ್ರಾಟಜಿ ಏನ್ರಿ ಅದು ಅವ್ರು ಪಾಪ ಹಿಡ್ಕೊಂಡು ಲೈಕ್ ಫುಲ್ ಹಿಡ್ಕೊಂಡ್ಬಿಟ್ಟಿದ್ದಾರೆ. ಇವ್ರ ಮೈ ಮೇಲೆ ತಗೋಯ್ತಾರೆ, ಇಲ್ಲಿ ಸಕಾಲ ಟಾಂಗ್ ಕೊಡ್ತಾರೆ. ಅಕ್ಕ ಮರಾತ್ ಪಡ ಚೈತ್ರಕ್ಕ ಇಳಿಯಾಕ ಕೆಳಗಡೆ ಅಂತ ಹೇಳ್ತಾರೆ. ಅದೇನ್ರಿ ಆಟ ಅದು ಅಲ್ಲ. ಫಸ್ಟ್ ರೌಂಡ್ ಅಲ್ಲಿ ಆಕ್ಚುಲಿ ನಿಮ್ಗೆ ಗೊತ್ತಿರೋ ಹಾಗೆ ಸೊ ಆಕ್ಚುಲಿ ಅವರು ಶರ್ಟ್ ನ ಹಿಡ್ಕೊಂಡು ಎಳಿತಾ ಇರ್ತಾರೆ. ಕ್ಯಾಪ್ಟನ್ ಅದೇ ಉಸ್ತುವಾರಿ ಹೇಳ್ತಾರೆ ಚೈತ್ರಕ್ಕ ಬಿಡಿ ನೀವು ಬಟ್ಟೆ ಬಟ್ಟೆ ಇಟ್ಕೊಳ್ಬೇಡಿ ಅಂತ ಹೇಳ್ತಾರೆ. ಬಟ್ಟೆ 4 ಸತಿ ಹೇಳ್ತಾರೆ. ನೀವು ಬಿಟ್ಟಿಲ್ಲ ಅಂತಂದ್ರೆ ಆಕ್ಚುಲಿ ನಾನು ಹೋಗ್ಬಿಟ್ಟು ಒಂದನ್ನ ಕಲ್ಲ ತೆಗಿತೀನಿ ಅಂತ ಹೇಳ್ತಾರೆ. ಸೊ ಆಕ್ಚುಲಿ ಅದು ತಗೊಂಡು ತಳ್ತೀನಿ ಅಂತ ಹೇಳಿದ್ಮೇಲೆ ಕೂಡ ಅವ್ರು ಹಂಗೆ ಹಿಡ್ಕೊಂಡಿದ್ದೆ ಅಂದ್ರೆ ಅವ್ರಿಗೆ ಹೆಂಗ್ ಗೊತ್ತಾ ಬ್ರೋ, ಆಕ್ಚುಲಿ ಅವರು ಗೈಸ್ ಆಕ್ಚುಲಿ ಅವ್ರು ಒಂದು ಅರ್ಥ ಮಾಡ್ಕೊಳ್ಳಿ. ದಿಲ್ ಥಿಂಕ್ ದಟ್ ನಾನು ಚಿಕ್ಕ ಹುಡುಗಿ ಗೇಮ್ ಮಾಡ್ತಾ ಗೊತ್ತಾ, ಚಿಕ್ಕ ಮಕ್ಳುಗಳು ಜಗಳ ಆಡ್ತಾರಲ್ಲ ಹಂಗ ಆಡ್ತಾವ್ರೆ ಕುತ್ಕೊಂಡು. ನನಗೆ ನಾನು ಏನ್ ಮಾಡಕ್ ಹೊರಟಿದ್ರ ಆಕ್ಚುಲಿ ನೀವು ಒಂದು ಮೆಚುರಿಟಿಲಿ ಆಡ್ಬೇಕು. ಸೋತ್ರ ಪರವಾಗಿಲ್ಲ ಸೋಲು, ಯಾಕಂದ್ರೆ ನಿಮ್ಗೆ ಆತರ ಫಿಸಿಕ್ ಲೆವೆಲ್ ಇಲ್ಲ ಅಂತಂದಾಗ ನಂಗೆ ಅರ್ಥ ಆಗುತ್ತೆ. ಯಾಕಂದ್ರೆ ಎಲ್ಲರೂ ಕೂಡ ಪೈಪೋಟಿ ಒಂದೇ ಸತಿ ಎಲ್ಲರೂ 100 kg ಸ್ವಲ್ಪ ಸ್ಟ್ರಾಂಗ್ ಇದ್ರೆ, ಫಿಸಿಕಲಿ ಸ್ಟ್ರಾಂಗ್ ಇದ್ರೆ ಆಯ್ತು ಗೆದ್ದಿ ನಂಗೆ ಅರ್ಥ ಆಗುತ್ತೆ. ಬಟ್ ನೀವು ಟಫ್ ಫೈಟ್ ಕೊಟ್ರಲ್ಲ ಅಂತ ಖುಷಿ ಪಡ್ತಾ ಇದೆ. ಬಟ್ ನೀವೇನ್ ಮಾಡಿದ್ರಿ ಅಂತಂದ್ರೆ ಗೆಲ್ಲೇಬೇಕು, ಇಲ್ಲಾಂದ್ರೆ ಅಟ್ಲೀಸ್ಟ್ ಟಾಸ್ಕ್ ನ ಹಾಳು ಮಾಡೋಣ ನೋಡೋಣ ಅಂತಾನೆ ನೀವು ಆಕ್ಚುಲಿ ಏನೇನು ಮಾಡಿದ್. ನೀವು ಬಟ್ಟೆ ಹಿಡ್ಕೊಂತಾರೆ, ಅದಾಗಿದ ತಕ್ಷಣ ಎತ್ಕೊಂತಾರೆ. ಅವ್ರಿಗೆ ನಿನಗೆ ಕರ್ಮ ಬರುತ್ತೆ, ಉಸ್ತುವಾರಿ ನೋಡ್ತಾ ಇರ್ತೀನಿ, ದೇವ್ರಿದಾನೆ, ನಾನು ನೋಡ್ಲೇಬೇಕು, ನಮಗೆ ನ್ಯಾಯ ಬೇಕು, ಅದು ಬೇಕು ಇದು ಬೇಕು ಅಂತ ಕಿರ್ಚಾಡ್ಕೊಂಡು ಇರ್ತಾರೆ. ಅಲ್ರಿ ರಾಶಿಕ ಎಡಗಡೆ ಬಂತು ಅಂದ್ರೆ ಬಲಗಡೆ ಜೂಟದಂತೆ, ಬಲಗಡೆ ಬಂತು ಅಂದ್ರೆ ಎಡಗಡೆ ಜೂಟದಂತೆ. ಅದೇನ್ರಿ ಆಮೇಲೆ ಪಾಪ ಇಲ್ಲಿ ಅಶ್ವಿನಿ ಮೇಡಮ್ ಅವರು ಲೈಕ್ ಹಿಂಗ್ ಒಂದ್ ಕಡೆ ಇಟ್ಕೊಂಡು ಹಿಂಗ್ ಹಾ ಅಂತ ಹಿಂಗ್ ಅಂತಾರಪ್ಪ, ಅಂದ್ರೆ ಹಿಂದ್ಗಡೆ ಇಟ್ಕೊಂಡು ಅಷ್ಟೆಲ್ಲ ಮಾತಾಡ್ತಾ ಇದ್ರೆ ಆಯ್ತಾ. ಇವ್ರು ಅದೇ ಒಂದೆರಡು ಬಿಟ್ಟು ಅಂದ್ರೆ ಬಾಯಿಂದ ಎಂಜ್ಲು ಬಂದಿರ್ಬೋದು, ಅಂದ್ರೆ ಅವ್ರು ಬೇಕು ಅಂತ ಇಟ್ಕೊಳಕ್ ಹೋದಾಗ ಬಂದಿರುತ್ತೆ. ಅದು ಸೆಕೆಂಡ್ ರೌಂಡ್ ಅಲ್ಲಿ ಆಯ್ತು. ಆ ಗ್ಯಾಪ್ ಅಲ್ಲಿ ಏನಾಯ್ತು ಅಂತ ಹೇಳ್ಬಿಡ್ತೀನಿ, ಸೆಕೆಂಡ್ ರೌಂಡ್ ಬಗ್ಗೆ ಮಾತಾಡೋಣ. ಸೊ ಆಕ್ಚುಲಿ ಈ ಗ್ಯಾಪ್ ಅಲ್ಲಿ ಧನುಷ್ ಬಗ್ಗೆ ಮಾತಾಡೋಣ. ನಮಸ್ಕಾರ ಬಾಸ್ ನಿಮ್ಗೆ, ನೀವೇನ್ ಬಾಸ್ ನೀವು ಅಲ್ಲೂ ಹೋಗ್ತೀರಾ ಇಲ್ಲೂ ಬರ್ತೀರಾ, ದೇವರಾಗ ಹೋಯ್ತಾ ಇದ್ದೀರಾ. ಆಕ್ಚುಲಿ ಸುದೀಪ್ ಸರ್ ಅದನ್ನೇ ಹೇಳಿದ್ರು, ಧನುಷ್ಗೆ ದೇವಸ್ಥಾನ ಕೊಟ್ಬಿಟ್ಟಿದ್ದೀರಾ ನೀವು ಅಂತ ಹೇಳಿದ್ದಾರೆ. ಅದೇ ತರ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಅವಾಗ ರಾಶಿಕಾ ಹತ್ರನೂ ಮಾತಾಡ್ತಾರೆ. ರಾಶಿಕಾ ನೀನ್ ಸರಿ ಅಂತಂತಾರೆ. ಆಮೇಲೆ ಹೋಗ್ಬಿಟ್ಟು ಸೂರಜ್ ಹತ್ರ ಮಾತಾಡ್ತಾರೆ, ಸೂರಜ್ ನೀನ್ ಸರಿ ಅಂತಂತಾರೆ. ಆಮೇಲೆ ಅಶ್ವಿನಿ ಅವ್ರ ಹತ್ರ ಬಂದ್ರೆ ಅಶ್ವಿನಿ ಸರಿ ಅಂತ, ಚೈತ್ರ ಹತ್ರ ಬಂದ್ರು ಚೈತ್ರ ಸರಿ ಅಂತಾರೆ. ಎಲ್ರು ಸರಿ ಅಂತಂದ್ರೆ ಬಿಗ್ ಬಾಸ್ ಮೇಲೆ ತಪ್ಪು ಮಾಡೋದು ಯಾರು? ನಾವು ತಪ್ಪು ಮಾಡ್ತಾ ಇದೀವಿ. ನನಗೆ ಎಲ್ಲೋ ಫೀಲ್ ಆಗ್ಬಿಡ್ತಾವೆ, ನಂದೇ ತಪ್ಪು. ನೆಕ್ಸ್ಟ್ ಇಲ್ಲಿ ಆಚೆ ಬಂದ್ಬಿಡ್ಬೇಕಾದ್ರೆ ಬಿಗ್ ಬಾಸ್ ಮನೆಯವ್ರದೆಲ್ಲ ತಪ್ಪು, ನಿನ್ ಸರಿ ಅಂತ ಹೇಳಿದ್ರು ಹೇಳ್ಬಿಡ್ತಾರೆ. ಧನುಷ್ ಇಷ್ಟೊಂದು ಸೇಫ್ ಗೇಮ್ ಅವಶ್ಯಕತೆ ಇಲ್ಲ, ತುಂಬಾ ಒಳ್ಳೆಯವ್ರಾಗಿ ನೋಡ್ತಾ ಇದಾರೆ. ಬಿಗ್ ಬಾಸ್ ಮನೆ ಒಳಗಡೆ ತುಂಬಾ ಒಳ್ಳೆಯವರಾದ್ರೆ ಯಾರು ಉಳ್ಕೊಳ್ಳಲ್ಲ. ಐ ಥಿಂಕ್ ಮಬಿ ಕಪ್ ನೀವು ಫೈನಲ್ ವರೆಗೂ ಬರ್ಬೋದು. ಬಟ್ ಕಪ್ ಗೆಲ್ಬೇಕು ಅಂತಂದ್ರೆ ಯು ಶುಡ್ ಶೋ ಯುವರ್ ರಿಯಲ್ ಫೇಸ್. ಆಕ್ಚುಲಿ ನನಗೆ ಗೊತ್ತಿಲ್ಲ ನಿಮ್ ರಿಯಲ್ ಫೇಸ್ ಇದೇ ಆಗಿರ್ಬೋದೇನೋ, ಬಟ್ ಹಂಗಂತ ಎಲ್ಲರೂ ಸರಿ ಅಂತ ಹೇಳೋದಕ್ಕೆ ನಿಮ್ ಕೈಲಿ ಆಗಲ್ಲ. ಯಾಕಂದ್ರೆ ಮನುಷ್ಯರಲ್ಲಿ ಯಾರ್ದೋ ಒಬ್ರು ತಪ್ಪು ಇದ್ದೇ ಇರುತ್ತೆ. ನೀವು ಎಲ್ಲರೂ ಸರಿ ಅಂತ ಅಂದ್ಬಿಟ್ರೆ ನೀವು ದೇವ್ರ ಆಗ್ಬಿಡ್ತೀರಾ. ಸುದೀಪ್ ಸರ್ ಅದನ್ನೇ ಹೇಳಿದ್ರು, ದೇವ್ರ ತರ ಕುಣಿಸ್ಬಿಟ್ಟಿದ್ದೀರಾ ನೀವು ಧನುಷ್ನ, ಯಾಕಂದ್ರೆ ಅವ್ರೇನು ತಿರ್ಕೊಂಡು ಮಾತಾಡಲ್ಲ ಅಂತ. ಐ ಥಿಂಕ್ ಎಲ್ಲೋ ತಪ್ಪಾಗುತ್ತೆ. ಸೊ ಆಕ್ಚುಲಿ ಇದಾಗಿದ ತಕ್ಷಣ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗುತ್ತೆ. ಸೆಕೆಂಡ್ ರೌಂಡ್ ಅಲ್ಲಿ ಆಕ್ಚುಲಿ ನಾವು ಅಬ್ಸರ್ವ್ ಮಾಡಿದ ಪಾಯಿಂಟ್ ಏನ್ ಗೊತ್ತಾ, ಆಕ್ಚುಲಿ ಇಲ್ಲಿ ಫಸ್ಟ್ ಕಾಲ್ ಹತ್ರ ರೈಟ್ ಸೈಡ್ ಅಲ್ಲಿ ಗಿಂಡ್ತಾರೆ. ಯಾರಿಗೆ? ಅಶ್ವಿನಿ ಮೇಡಮ್ ಮೇಲ್ಗಡೆ ಕುತ್ಕೊಂಡಾಗ ನೀನು ಅವ್ರ ಎಂತಾರೆ ಕಾಲ್ ಗಿಂಟದಲ್ಲಿ ನೋಡಿ ರಶ್ಮಿ ನಾನು ಗಿಂಟಿಲ್ಲ ನಾನು ಹಿಡ್ಕೊಳಕ್ ನೋಡಿದೆ ಅಂತಂದ್ರು. ಆಯ್ತು ಸರಿ ಆಯ್ತು ಓಕೆ ಒಪ್ಕೊಂಡೆ, ಆಯ್ತು ಮೈನ್ ಹಿಡ್ಕೊಳಕ್ ಹೋದ್ರು, ಏನೋ ಮಿಸ್ ಆಗಿದೆ ಓಕೆ. ಎರಡನೇ ಸತಿ ಏನ್ ಮಾಡ್ತಾ ಗೊತ್ತಾ, ರಾಶಿಕ್ ಅವ್ರು ಈ ಕಡೆ ಇದ್ದಾಗ ಈ ಕಡೆ ಗಿಂಡ್ತಾ ಇದಾರೆ. ಈ ಗುರು ಕಾಣಿಸ್ತಾ ಇದೆ ನೀವು ಗಿಂಡ್ತಾರದು. ಆಕ್ಚುಲಿ ಅಲ್ಲಿ ಹೇಳ್ಬೇಕು ಅಂದ್ರೆ ಚೈತ್ರ ಕುಂದಾಪುರ ಅವ್ರು ನನಗೆ ಅನ್ಸಿತ್ತು ವರ್ಸ್ಟ್ ಅಂತ ಹೇಳ್ಬೋದು ಗೈಸ್. ಲಿಟ್ರಲಿ ಚೈತ್ರ ಕುಂದಾಪುರ ಲಾಸ್ಟ್ ಟೈಮ್ ಎಲ್ಲ ನಾವು ಅನ್ಕೊಂಡಿದ್ವಿ ಬರೀ ಕಿರ್ಚಾಡ್ತಾರೆ ಕೂಗಾಡ್ತಾರೆ ಅಂತ ಹೇಳಿದ್ವಿ. ಬಟ್ ಈ ರೀತಿ ಹಿಂಗೆ ಈ ತರ ಚೈಲ್ಡ್ ಆಗೆಲ್ಲ ಆಡ್ಕೊಂಡು ಗಿಂಟ್ಕೊಂಡು ಥೂ ಅಂತ ಉಕ್ಕೊಂಡು, ಸೊ ಈ ತರ ಇಲ್ಲಿ ಅಶ್ವಿನಿ ಅವ್ರು ಹೇಳಿದೆ ಹಿಡ್ಕೊಳಕ್ ಹೋದಾಗ ಒಂದೆರಡು ಬಾಯಿಂದ ಎಲ್ಲೂ ಬಂದಿರುತ್ತಪ್ಪ ಎರಡನೇ ರೌಂಡ್ ಅಲ್ಲಿ. ಅದಕ್ಕೆ ಅವರು ಲೆಫ್ಟ್ ಆಗಿದ ತಕ್ಷಣ ಏನ್ ಹೇಳ್ತಾರೆ, ಉಗಿಯೋದ್ ಮ್ಯಾಟ್ರ್ ಮಾತಾಡ್ತೀನಿ. ಲೆಫ್ಟ್ ಆಗಿದ ತಕ್ಷಣ ಏನ್ ಮಾಡ್ತಾರೆ, ನೆಕ್ಸ್ಟ್ ಎರಡು ಕೈಗಳನ್ನ ಏನ್ ಮಾಡ್ತಾರೆ ಗೊತ್ತಾ, ಹಿಂಗ್ ಹಿಡ್ಕೊಳ್ತಾರೆ. ಸೊ ಅವ್ರೇನ್ ಮಾಡ್ತಾರೆ, ಎರಡು ಕೈ ಹಿಡ್ಕೊಂಡಿದ್ರೆ ಬಿಡಿಸ್ಕೊಳ್ಬೇಕು ಅಂತ ಕೈ ಮತ್ತೆ ಗಿಂಡ್ತಾ ಇದಾರೆ. ಐಶ್ವರ್ಯ ಕೋಪ ಬಂದ್ಬಿಟ್ಟು ಕಪ್ಪು ಎರಡ್ ಸತಿ ಹೊಡಿತಾರೆ, ಕೈ ಗಿಂಡ್ತಾಳೆ ನೋಡಿ. ರಾಶಿ ಹೇಳಿದ್ಮೇಲೆ ಅದು 3 ಸತಿ ಹೇಳಿದ್ಮೇಲೆ ಗಿಂಟ್ರೆ ಬೇಜಾರಾಗಲ್ಲ ಯಾರಿಗಾದ್ರೂ, ಅದಕ್ಕೆ ಅವ್ರು ಕೋಪ ಬಂದು ಹೊಡಿತಾರೆ. ಬಟ್ ಅದು ಸೀರಿಯಸ್ ಅಲ್ಲ ಆಕ್ಚುಲಿ, ಅದು ಸ್ವಲ್ಪ ನಾರ್ಮಲ್ ಅವ್ರೆ ಓಕೆನಾ. ಅದು ಯಾಕಂದ್ರೆ ಇಲ್ಲಿ ಅವರು ಫಿಸಿಕಲ್ ಡ್ಯಾಮೇಜ್ ಮಾಡ್ತಾ ಇದಾರೆ. ಯಾರು? ಚೈತ್ರ ಕುಂದಾಪುರ. ಅವ್ರಿಗೂ ಕೈ ಕಟ್ಟಾಗಿದೆ,
ಆಗಿದೆ, ಉಗುರುಗಳು ಪಡ್ಸ್ ಬಂದಿದೆ. ಚೈತ್ರ ಅವರು ಉಗುರು ಕಟ್ ಮಾಡ್ಕೊಂಡಿಲ್ಲ, ಇಲ್ಲ ಅಶ್ವಿನಿ ಉಗುರು ಕಟ್ ಮಾಡ್ಕೊಂಡಿದ್ರೆ, ಉಗುರು ಕಟ್ ಮಾಡ್ಕೊಂಡಿದ್ರು ಕೂಡ ಸ್ವಲ್ಪ ಒಂದ್ಸತಿ ಹಿಂಗಂದಾಗ ಸ್ಕ್ರಾಚ್ ಆಗಿ ಇವರು ಚೈತ್ರ ಅವ್ರು ಉಗುರು ಕಟ್ ಮಾಡ್ಕೊಳ್ದೇನೆ ಹಿಂಗ್ ಇದ್ ಮಾಡ್ತಾ ಇದಾರೆ ಅಂದ್ರೆ ಜೂಡ್ತಾ, ಆಮೇಲೆ ಅಲ್ಲಿ ನೋಡ್ತಾ ಜೂಡ್ತಾ ಇದಾರೆ, ಹಿಂಗ ಪರ್ಚ್ತಾ ಇದಾರೆ ಇಲ್ಲಿ. ಯಪ್ಪ ಎಲ್ರಿ ಹೆಂಗ್ರಿ ತಡ್ಕೊಂಡವ್ರು. ಅದಾಗಿದ ತಕ್ಷಣ ಇಮಿಡಿಯೇಟ್ ಆಗಿ ಏನಾಗುತ್ತೆ, ಕೈ ತೆಗೆದ್ಬಿಟ್ಟು ನೀನ್ ಹಂಗ್ ಮಾಡ್ತೀಯ ಸರಿ ಆಯ್ತು ಇರು ಅಂತ ಅನ್ಬಿಟ್ಟು ಪಟ್ ಅಂತ ಹಿಂದೆ ಹಾಕೊಳ್ತಾರೆ ಅಷ್ಟೇ. ಅವ್ರು ಸರೆಂಡರ್ ಆಗ್ಬಿಟ್ರು. ಅವಾಗ ಏನ್ ಮಾಡ್ತಾರೆ ಅಂತಂದ್ರೆ ಹೈ ಅಂತ ಹಂಗಂದಾಗ ಮೇ ಬಿ ನನ್ನ ಪ್ರಕಾರ ಬಾಯಲ್ಲಿರೋ ಎಂಜಿಲ್ ಬಂದಿರುತ್ತೆ. ಓಕೆನಾ, ಹಿಂಗೆ ಕೈಯಿಂದ ನಾಟ್ ಬೇಕು ಅಂತ ಮಾಡಿದ್ದಲ್ಲ ಹೈ ಅಂತ. ಅದು ಯಾಕಂದ್ರೆ ಫೋರ್ಸ್ಫುಲಿ ಕೊಡಕ್ ಹೋದಾಗ ಎಲ್ರಿಗೂ ನಾವು ಜಿಮ್ ಮಾಡ್ಬೇಕಾದ್ರೆ ವೆಯ್ಟ್ ಎತ್ಬೇಕಾದ್ರೆ ನಮಗೂ ಅದೆಲ್ಲ ಬಂದೇ ಬರೋ ಸುಸ್ತಾಗ್ತಾ ಇರ್ಬೇಕಾರೆ. ಓಕೆನಾ, ಅದು ಎನರ್ಜಿ ಅದು ಆಚೆ ಹಾಕಕ್ ಟ್ರೈ ಮಾಡ್ತಾ ಇರ್ತೀವಿ. ಸೊ ಆ ಪ್ರಾಬ್ಲಮ್ ಅದೆಲ್ಲೋ ಮಿಸ್ ಆಗಿ ಬಂದಿರುತ್ತೆ. ಇವರು ಏನ್ ಮಾಡಕ್ ಅದು ತೋರ್ಸ್ಲಿಲ್ಲ. ಆಕ್ಚುಲಿ ಬಿಗ್ ಬಾಸ್ ಅವ್ರ ಈ ಕಡೆ ತಿರ್ಸ್ಬಿಟ್ರು. ಮೇ ಬಿ ಅದು ತುಂಬಾ ತಪ್ಪಾಗಿ ಕಾಣಿಸ್ಕೊಂಡ್ಬಿಡುತ್ತೆ ಅಂದೇನೋ ಬಿಗ್ ಬಾಸ್ ಅವ್ರ ಕ್ಲಿಪಿಂಗ್ಸ್ ತೆಗೆದಾಕ್ಬಿಟ್ರು. ಅವರು ಏನ್ ಮಾಡ್ತಾ ಇದೆಯಾ ಚೈತ್ರ ಅಂತ ಎಲ್ಲ ಬೈತಾ ಇದಾರೆ. ಆಕಾಶಕ್ಕೆ ತಲೆನಾಗ ಎತ್ಬಿಟ್ಟು ನಮಗ್ ಆಯ್ತು. ಆಕ್ಚುಲಿ ಬೇಜಾರಾಯ್ತಾ ಪಾತ್ರ ಮಾಡಿ ತಪ್ಪಿದ್ದೆ ಆಕ್ಚುಲಿ. ಅದಾಗಿದ ತಕ್ಷಣ ಇಮಿಡಿಯೇಟ್ ಆಗಿ ಟಾಸ್ಕ್ ಇದಾಗುತ್ತೆ. ಓಕೆನಾ, ಟಾಸ್ಕ್ ನನಗೆ ನ್ಯಾಯ ಬೇಕು, ಇವ್ರು ನನಗೆ ಹೊಡೆದಿದ್ದಾರೆ, ಇವ್ರು ನನಗೆ ನ್ಯಾಯ ಬೇಕು, ಬಿಗ್ ಬಾಸ್ ನಂಗೆ ನ್ಯಾಯ ಬೇಕು. ಬಿಗ್ ಬಾಸ್ ಅವ್ರು ಏನ್ ಮಾಡಿದ್ರು ಗೊತ್ತಾ, ಯಾವ ತಂಡ ಗೆದ್ದಿದ್ಯಾ ಅಂತ ಅನೌನ್ಸ್ ಮಾಡಿದ್ರು, ಸೈಲೆಂಟ್ ಕಳ್ಸ್ಕೊಂಡ್ರು. ನಿಂದೇ ತಪ್ಪೈತೆ ಹೇಳ್ಬೇಕು ಅಂದ್ರೆ ನೀನ್ ಗಿಣ್ತಾರದಿಂದ ನೀನ್ ಫಿಸಿಕಲ್ ಇದ್ ಮಾಡ್ತಾರದು ನಿನ್ನ ಆಚೆ ಕಳಿಸ್ಬೇಕು ಅನ್ನೋ ತರ ಇತ್ತು ಆಕ್ಚುಲಿ. ಇದು ಮಾತ್ರ ಪಕ್ಕಾ ವೀಕೆಂಡ್ ಅಲ್ಲಿ ಡಿಸ್ಕಸ್ ಆಗ್ಲೇಬೇಕು. ಮೇಜರ್ ಪಾಯಿಂಟ್, ಮೇನ್ ಪಾಯಿಂಟ್. ಸೊ ವೆಯ್ಟ್ ಮಾಡ್ತಾ ಇದೀನಿ ಸುದೀಪ್ ಸರ್ ಬಂದ ತಕ್ಷಣ ಹೆಂಗ್ ಜಿಂಕ್ತೀರಾ, ಹೆಂಗೆ ಪಡಿಸ್ತೀರಾ, ಹೆಂಗೆ ಲೈಕ್ ತೂವತ್ ಹೋಗಿತೀರಾ, ಇದ್ರ ಬಗ್ಗೆ ಎಲ್ಲ ಮಾತಾಡ್ಬೇಕಾಗುತ್ತೆ. ಗೈಸ್ ನಿಮ್ಗೆ ಅನಿಸಿದ್ರೆ ನೆನ್ನೆ ಚೈತ್ರ ಕುಂದಾಪುರ ಅವ್ರ ಬಗ್ಗೆ ಕಮೆಂಟ್ ಮಾಡಿ. ಇಲ್ಲ ಚೈತ್ರ ಕುಂದಾಪುರ ಅವ್ರ ತಪ್ಪಿತ್ತಾ ಇಲ್ಲ ಅಂದ್ರೆ ಅಶ್ವಿನಿ ತಪ್ಪಿತ್ತ ಹೊಡೆದಿದ್ದು ನೀವು ಕಮೆಂಟ್ ಮಾಡಿ. ಅಂಡ್ ಇದಾಗಿದ ತಕ್ಷಣ ರಕ್ಷಿತಾ ಮತ್ತೆ ಇವ್ರಿಗೆ ಧ್ರುವಂತವ್ರಿಗೆ ಮತ್ತೆ ಒಂದು ಮಾತಾಡೋ ಟಾಪಿಕ್ ಬರುತ್ತೆ, ಎರಡನೇ ರೌಂಡ್ ಯಾರು ಸೆಲೆಕ್ಟ್ ಮಾಡ್ಬೇಕು ಅಂತ. ಇಲ್ಲಿ ಅಶ್ವಿನ್ ಲೆಕ್ಕದ ಇಲ್ಲಿ ರಾಶಿಕ್ ಅವರು ಮಾಲೋಣನ್ನ ಅನ್ಸೇಫ್ ಮಾಡ್ಬಿಟ್ಟು ಕಾವ್ಯವ್ರನ್ನ ಸೇಫ್ ಮಾಡ್ತಾರೆ. ಸಾರಿ, ಮಾಲೋಣನ್ ಸೇಫ್ ಮಾಡಿ ಕಾವ್ಯವ್ರನ್ನ ಅನ್ಸೇಫ್ ಮಾಡಿರ್ತಾರೆ. ಈಗ ತಂಡ ರಚನೆ ಆಗ್ಬೇಕಾಗುತ್ತೆ, ತಂಡ ಇಬ್ಬಿಬ್ಬರ ರಚನೆ ಆಗ್ಬೇಕಾಗತ್ತೆ. ಅವಾಗ ಚೂಸಿ ಕ್ಯಾಪ್ಟನ್ಸ್ಗಳು ಯಾರ್ಯಾರು ಬೇಕು ಅಂತ ಈ ಕಡೆ ರಕ್ಷಿತಾ ಅವ್ರು ಏನ್ ಮಾಡ್ತಾರೆ, ಲೈಕ್ ಕಾವ್ಯ ಮತ್ತೆ ಸ್ಪಂದನ ಒಂದು ಟೀಮ್ಗೆ ಹಾಕೋಣ ಅಂತ ಹೇಳ್ತಾ ಇರ್ತಾರೆ. ಈ ಕಡೆ ಧ್ರುವಂತ್ ಅವ್ರು ಯಾಕೆ ಅಂತ ಕೇಳ್ತಾರೆ. ಇಲ್ಲಿ ಧ್ರುವಂತ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಆಕ್ಚುಲಿ ಕರೆಕ್ಟ್ ಆಗಿ ಮಾತಾಡ್ತಾ ಇದ್ರು ಅಂತ ಅನ್ಸುತ್ತೆ. ರಕ್ಷಿತಾ ಪಾಯಿಂಟ್ ಆಫ್ ವ್ಯೂ ಅವ್ರು ಕರೆಕ್ಟ್ ಆಗಿ ಮಾತಾಡ್ತಾ ಇದ್ದಾರೆ. ಅಂದ್ರೆ ರಕ್ಷಿತಾ ಏನಂತ ಹೇಳ್ತಾರೆ ಅಂತಂದ್ರೆ, ಇದು ನನಗೆ ಪರ್ಸನಲ್ ಅನ್ಸಿದೆ ಅಂತಂದ್ರೆ, ಲೈಕ್ ನೀವು ಬಿಗ್ ಬಾಸ್ ಮನೇಲಿ ಯಾರು ಕೂಡ ವೀಕ್ ಕಂಟೆಂಟ್ರು ಸ್ಟ್ರಾಂಗ್ ಅವರೇ ಹೇಳ್ತಾರೆ. ಇಷ್ಟು ದಿನ ಸೇವ್ ಮಾಡ್ಕೊಂಡ್ ಬಂದ್ಬಿಟ್ಟು ನಾನೇ ಸ್ಟ್ರಾಂಗ್ ಕಂಟೆಂಟ್ರು, ನಾನು ಎಲ್ಲ ಡಿಸರ್ವಿಂಗ್ ಇದೀನಿ ಅಂತ ಸ್ಪಂದನ ಅವರು ಬಾಯ್ಬಿಟ್ಟು ಹೇಳಿದ್ದಾರೆ, ಕಾವ್ಯ ಅವರು ಕೂಡ ಬಾಯ್ಬಿಟ್ಟು ಹೇಳಿದ್ದಾರೆ, ರಕ್ಷಿತಾ ಕೂಡ ಟಾಂಗ್ ಕೊಟ್ಟಿದ್ದಾರೆ, ನಾನು ಪುಕ್ಲಿ ಎಲ್ಲ ನಾನು ಹಂಗೆ ಹಿಂಗೆ ಅಂತೆಲ್ಲ ಹೇಳಿದಾರಲ್ವಾ. ಈಗ ಪ್ರೂವ್ ಮಾಡ್ಲಿ, ನನ್ಗೆ ಅನ್ಸಿದೆ ಅದು ಪ್ರೂವ್ ಮಾಡ್ಲಿ ಬಿಡಿ, ಟಾಸ್ಕ್ ಅಲ್ಲಿ ಬಂದು ಪ್ರೂವ್ ಮಾಡ್ಕೊಳ್ಳಿ. ಐ ಥಿಂಕ್ ಎಲ್ಲ ಒಂದ್ ಕಡೆ ಆಪರ್ಚುನಿಟಿ ಇತ್ತಲ್ವಾ ಅಂತ ಅನಿಸ್ತು. ಬಟ್ ಧ್ರುವಂತ್ ಅವ್ರು ಹೇಳ್ತಾರ ಪಾಯಿಂಟ್ ಆಫ್ ವ್ಯೂ ನನಗೂ ಅದು ಕರೆಕ್ಟ್ ಆಗ್ತದೆ. ಕರೆಕ್ಟ್ ನಂಗೂ ಧ್ರುವಂತ್ ಗೈ 2 ತರ ಯೋಚನೆ ಹೊಟ್ಟಿದ್ದೇನೆ ಫಸ್ಟ್ ಟೈಮ್. ಆಕ್ಚುಲಿ ಧ್ರುವಂತ್ ಅವರು ಹೇಳಿದ ಪಾಯಿಂಟ್ ಆಫ್ ವ್ಯೂ ಹೆಂಗಿತ್ತು ಅಂತಂದ್ರೆ, ಹೌದಲ್ವಾ ಕರೆಕ್ಟು, ರಕ್ಷಿತಾ ಮಬಿ ಸೇಫ್ ಏನಕ್ಕೆ ಹತ್ರ ನೀನು ಫೇವರಿಸಮ್ ಮಾಡ್ತಾ ಇರೋದು ಅಂತ ಅಲ್ಲೂ ಆ ಪಾಯಿಂಟ್ ಆಫ್ ಕರೆಕ್ಟ್ ಅನ್ಸು. ಹೌದಲ್ವಾ ರಕ್ಷಿತಾ ಫೇವರಿಸಮ್ ಮಾಡ್ತಾ ಇದಾರಲ್ವಾ ಅಂತ ಅನಿಸ್ತು. ಬಟ್ ನಾನು ಹಂಗೆ ತಪ್ಪು ಸರಿಗಳು ಡಿಸೈಡ್ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ರೆ ಗೈಸ್ ಆಕ್ಚುಲಿ ಎಲ್ಲರದ್ದು ತಪ್ಪಾಗ್ಬಿಡ್ತದೆ ಒಂದ್ ಕಡೆಯಿಂದ. ಇನ್ನೊಂದು 3ನೇ ಪಾಯಿಂಟ್ ಅಲ್ಲಿ ಏನೋ ಇಲ್ಲ ನಾನು ಆಕ್ಚುಲಿ ನಾನು ಯಾರೋ ನೋಡ್ತಾ ಇದ್ದೆ ಆಕ್ಚುಲಿ, ಬಿಗ್ ಬಾಸ್ ಅವರೇ ಹೇಳಿರ್ಬೋದಲ್ಲ ಇವ್ರನ್ನ ಚೂಸ್ ಮಾಡಿ ಅಂತ. ಬಿಗ್ ಬಾಸ್ ಫಸ್ಟ್ ಆಫ್ ಆಲ್ ಇವ್ರು ಕೊಟ್ಟಿದ್ದೆ ಕಿತಾಪತಿ ಕೆಲಸಗಳು ಆಕ್ಚುಲಿ ಹೇಳ್ಬೇಕು ಅಂದ್ರೆ. ಇಲ್ಲಿ ಯಾರೋ ಒಬ್ರು ನೆಗೆಟಿವ್ ಮಾಡಕ್ ಕೊಟ್ಟಿದ್ದಾರೆ, ಅವರ ನೆಗೆಟಿವ್ ಆಗೋದು, ಇವರ ನೆಗೆಟಿವ್ ಆಗೋದು, ಒಟ್ಟಲ್ಲಿ ಟಾಕ್ ಆಫ್ ದಿ ಟೌನ್ ಆಗಬೇಕು ಅಂತ ಅವ್ರ ಒಂದು ಪಾಯಿಂಟ್ ಆಫ್ ವ್ಯೂ ಮಾತಾಡಿ ಮೇ ಬಿ ಬಿಗ್ ಬಾಸ್ ಅಲ್ಲಿ ಸ್ಕ್ರಿಪ್ಟ್ ಕೊಟ್ಟು ನೋಡಿ ಈ ತರ ಚೂಸ್ ಮಾಡಿ ನೀವು ಅಂತ ಹೇಳಿರ್ಬೋದಲ್ವಾ. ಸೊ ಐ ಥಿಂಕ್ ಅದು ನಮ್ಗೆ ಗೊತ್ತಿಲ್ಲ, ಕ್ಯಾಮ್ರಾದಲ್ಲಿ ತೋರಿಸಿಲ್ಲ, ಅದೇನು ಅಂತಾನೂ ಕೇಳ್ತೇವೆ ಅಚ್ಚ ಕಟ್ ಮಾಡಿದ್ರೆ ಆಕ್ಚುಲಿ ಕ್ಯಾಮ್ರಾದಲ್ಲಿ. ಸೊ ಈ 3 ಪರ್ಸ್ಪೆಕ್ಟಿವ್ ಅಲ್ಲಿ ನೋಡ್ತಾ ಇದ್ರೆ ಆಕ್ಚುಲಿ ಗೈಸ್ ಇಲ್ಲಿ ಯಾರ್ದು ಕೂಡ ನಾವು ಜಗಳ ಆಡೋದು ಬೇಡ, ಜನರಲೈಸ್ ಆಗಿ ಯಾರಾದ್ರೂ ಕೊಡ್ಲಿ. ಈಗ ರ್ಯಾಂಡಮ್ ಆಗಿ ಬಿಗ್ ಬಾಸ್ ಅವರೇ ಸೆಲೆಕ್ಟ್ ಮಾಡ್ಬಿಟ್ಟಿದ್ರೆ ಏನ್ ಮಾಡ್ತಿದ್ರಿ? ಬಿಗ್ ಬಾಸ್ ಇದು ಕ್ವಶನ್ ರೈಸ್ ಆಗ್ತಿರ್ಲಿಲ್ಲ ಆಕ್ಚುಲಿ, ನೀವು ಈ ಕ್ವಶನ್ ರೈಸ್ ಮಾಡ್ತಾ ಇರಲಿಲ್ಲ. ಜನರಲ್ ಈಗ ರಕ್ಷಿತಾ ಪಾಯಿಂಟ್ ಆಫ್ ವ್ಯೂ ಏನಂತಂದ್ರೆ ಆಲ್ ಆರ್ ಈಕ್ವಲ್, ಯಾರು ಬೇಕಾದ್ರೆ ಯಾರಿಗೆ ಏನ್ ಬೇಕೋ ಟೀಮ್ ಕೊಡೋ. ಸುಮ್ಮನೆ ಹೆಂಗೆ ಅಂತಂದ್ರೆ ಈಗ ನಾವು ಕ್ರಿಕೆಟ್ ಅಲ್ಲಿ ಹೋಗ್ಬೇಕಾ, ನೀನ್ ನನ್ನ ಟೀಮ್ ಬರೋ, ನೀನ್ ನನ್ನ ಟೀಮ್ ಬರೋ, ರ್ಯಾಂಡಮ್ ಆಗಿ ಅಷ್ಟೇ. ಸೊ ಆಮೇಲೆ ಅವ್ರಿಗೆ ಏನ್ ಅನ್ಸಿತ್ತು ಅಂತಂದ್ರೆ, ಈಗ ಕಾವ್ಯ ಅವರು ಮತ್ತೆ ಸ್ಪಂದನ ಅವ್ರು ಯಾವಾಗ್ಲೂ ಹೇಳ್ತಾ ಇರ್ತಾರಲ್ಲ, ನನ್ನ ಅವಾಗ ರಕ್ಷಿತಾ ಜೊತೆ ಜಗಳ ಆಡಿರೋದ್ರಿಂದ ಅವ್ರಿಗೆ ಆತರ ಫೀಲ್ ಆಗ್ತಿದ್ದು. ಬಟ್ ಧ್ರುವಂತ್ ಅವ್ರ ಪಾಯಿಂಟ್ ಆಫ್ ವ್ಯೂ ಮಾತಾಡ್ಬೇಕಾದ್ರೆ ಹೌದಲ್ವಾ ಈ ಹುಡುಗಿ ಹೇಳ್ತಾರೆ ಕರೆಕ್ಟ್ ಅಲ್ವಾ ಅಂತ ಅನ್ಸುತ್ತೆ. ಧ್ರುವಂತ್ ಅವ್ರ ಪಾಯಿಂಟ್ ಆಫ್ ವ್ಯೂ ಏನಂದ್ರೆ ಸ್ಪಂದನ ವೀಕ್ ಅದಕ್ಕೋಸ್ಕರ ಒಬ್ಬ ಸ್ಟ್ರಾಂಗ್ ಕಂಟೆಂಟರ್ ಕೊಡೋಣ. ಬಟ್ ವೀಕ್ ಸ್ಟ್ರಾಂಗ್ ಮಾಡೋದು ನನ್ನ ಪ್ರಕಾರ ಎಲ್ಲರೂ ಈಕ್ವಲ್. ಯಾರಿಗೆ ಗೊತ್ತು ಇವಾಗ ಸ್ಟ್ರಾಂಗ್ ಕಂಟೆಂಟರ್ ಆದ್ಮೇಲೆ ಟಾಸ್ಕ್ ಬಂದ್ಬಿಟ್ಟು ಒಂದು ಬೇರೆ ತರ ಮೆಂಟಲಿ ಸ್ವಲ್ಪ ಸ್ಟ್ರಾಂಗ್ ಇರೋ ಟಾಸ್ಕ್ ಕೊಟ್ಬಿಟ್ರೆ ಏನ್ ಮಾಡ್ತಾರೆ. ಸ್ಪಂದನ ಅವರು ಇಲ್ಲಿ ತನಕ ಟಾಸ್ಕ್ ಅಂತ ಬಂದಾಗ ಯಾವ್ದು ಪ್ರೂವ್ ಮಾಡ್ಕೊಂಡಿಲ್ಲ. ಈಗ ಅಂದ್ರೆ ಅವ್ರ ತಕ್ಕನಂತ ಒಂದು ಟಾಸ್ಕ್ ನ ಬಂದಿಲ್ಲ. ಬಟ್ ಹಂಗಂತ ಈಗ ಹಂಗಂತ ಹೇಳಿದ್ರೆ ನಾಳೆ ನೆಕ್ಸ್ಟ್ ಗೇಮ್ ಅಲ್ಲಿ ಏನಂತ ಅವ್ರಿಗೆ ಆಗುವಂತ ಒಂದು ಅವ್ರಿಗೆ ಬರುವಂತ ಒಂದು ಟಾಸ್ಕ್ ಬಂದ್ಬಿಡ್ಬೋದು. ಸೊ ಸ್ಪಂದನ ಅವ್ರಿಗೆ ಬರುವಂತ ಆಡುವಂತ ಟಾಸ್ಕ್ ಬಂದದ್ದು ಅವರೇ ಗೆಲ್ತಾರಪ್ಪ. ಕಾವ್ಯ ಸ್ಪಂದನ ಗೆದ್ರೆ ಆಕ್ಚುಲಿ ನಾವೆಲ್ಲ ರಾಂಗ್ ಆಗ್ಬಿಡ್ತೀವಿ. ಈಗ ಏನು ಟಾಸ್ಕ್ ಆಡ್ತಾ ಇಲ್ಲ, ಯಾರು ಗೆಲ್ತಾ ಇಲ್ಲ ಅಂದಾಗ ನಾವೇ ಪ್ರೂವ್ ಮಾಡ್ಕೊಂಡ್ರಲ್ಲ, ಹೆಂಗೆ ಗುರು ನಮ್ನೇ ಶಟಪ್ ಮಾಡ್ಬಿಟ್ರಲ್ಲ ಅಂತ ಅನ್ಸುತ್ತೆ. ಸೊ ಐ ಥಿಂಕ್ ಈ ಪಾಯಿಂಟ್ ಆಫ್ ವ್ಯೂ ಗೈಸ್ ತುಂಬಾ ಡಿಸ್ಕಷನ್ ನಡೆಯೋದು ಬೇಡ ಅಂತ ಅನ್ಕೊಳ್ತೀನಿ. ಇವತ್ತು ಎಪಿಸೋಡ್ ಕೂಡ ಕಂಟಿನ್ಯೂ ಇದೆ, ನಿನ್ನೆ ಅರ್ಧ ಮುಗ್ದಿದೆ ಆಕ್ಚುಲಿ. ಅಲ್ಲಿನೂ ರಕ್ಷಿತಾ ಅವರು ಕನ್ಕ್ಲೂಷನ್ ಬಂದಿಲ್ಲ, ಅದೆಲ್ಲ ಬಂದಿಲ್ಲ. ಯಾಕಂದ್ರೆ ಕನ್ಕ್ಲೂಷನ್ ಬರ್ದೇನೆ ಮಾತಾಡೋದು ನಮ್ದು ತಪ್ಪಾಗುತ್ತೆ. ಸೊ ಐ ಥಿಂಕ್ ಈ ಒಂದು ಪಾಯಿಂಟ್ ಆಫ್ ವ್ಯೂ ನಿಮ್ಗೆ ಅರ್ಥ ಆಗಿರುತ್ತೆ ಅಂತ ಅನ್ಕೊಂಡು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಸೆಂಡ್ ಮಾಡುವ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.